ಸರಡಿ ಪಾಟೀಲ್. ಬನ್ನಿ ನಾವು ಇವತ್ತು ಒಳ್ಳೆಯದನ್ನ ಕಲಿಯೋಣ. ಸೋಲದೆ ಗೆದ್ದರೆ ಮಂದಹಾಸ, ಸೋಲದೆ ಗೆದ್ದರೆ ಮಂದಹಾಸ, ಸೋತು ಗೆದ್ದರೆ ಇತಿಹಾಸ, ಸೋತು ಗೆದ್ದರೆ ಇತಿಹಾಸ ಎನ್ನುವ ಮಾತಿನೊಂದಿಗೆ ಇಂದಿನ ಕಥೆಯನ್ನ ಪ್ರಾರಂಭಿಸೋಣ. ಅದು 1967 ಸೆಪ್ಟೆಂಬರ್ 19ರಂದು ಅಮೆರಿಕದ ದಂಪತಿಗಳಿಗೆ ಜಿಮ್ ಎವೋಟಾ ಅಂತ ಒಂದು ಮಗು ಜನನವಾಗುತ್ತೆ. ಮಗು ಹುಟ್ಟುವಾಗಲೇ ಮಂಡುಗೈಯಿಂದ ಹುಟ್ಟುತ್ತಾನೆ. ಬಲಗೈ ಮಾತ್ರ ಚೆನ್ನಾಗಿರುತ್ತೆ, ಎಡಗೈ ಮಂಡುಗೈಯಿಂದ ಇರುತ್ತೆ. ಪೋಷಕರಿಗೆ ಸ್ವಲ್ಪ ನೋವಾಗುತ್ತೆ. ಆದರೂ ಕೂಡ ಮಗ ಜನಿಸಿದ್ದ ಎನ್ನುವ ಸಂತೋಷ ಅವರನ್ನು ಬಹಳ ಸಂತೋಷ ವ್ಯಕ್ತಿಗಳನ್ನಾಗಿ ಮಾಡಿರುತ್ತೆ. ಅವನಿಗೆ ಅವಶ್ಯಕವಾದ ವಾತಾವರಣವೆಲ್ಲ ಸೃಷ್ಟಿ ಮಾಡಿಕೊಡ್ತಾರೆ. ಜಿಮ್ ಎವೋಟಾ ತುಂಬ ಎತ್ತರವಾಗಿ ಬೆಳೀತಾನೆ. ಅವನು ಬೇರೆ ಅದೇ ವಯಸ್ಸಿನ ಮಕ್ಕಳಿಗಿಂತ ಸ್ವಲ್ಪ ಎತ್ತರ ದಷ್ಟಪುಷ್ಟ ಶರೀರವನ್ನು ಹೊಂದಿರ್ತಾನೆ. ಅವನು ತುಂಬ ತಂಟೆ ಮಾಡ್ತಿರ್ತಾನೆ, ತುಂಟನಾಗಿರ್ತಾನೆ. ಯಾವಾಗ ಅವನು 8ನೇ ತರಗತಿ ಓದ್ತಾ ಇದ್ನೋ ಆಗ ಒಂದು ದಿನ ಶಾಲೆಯ ಪಕ್ಕದಲ್ಲಿರುವ ಕ್ರೀಡಾಂಗಣದಲ್ಲಿ ಬೇಸ್ಬಾಲ್ ಆಡೋದನ್ನು ನೋಡ್ತಾನೆ. ಆಗ ಗೆಳೆಯರಿಗೆ ಹೇಳ್ತಾನೆ, ಒಂದು ದಿನ ನಾನು ಒಳ್ಳೆ ಶ್ರೇಷ್ಠ ಬೇಸ್ಬಾಲ್ ಕ್ರೀಡಾಪಟು ಆಗ್ತೀನಿ ಅಂತ ಹೇಳ್ತಾನೆ. ಸಾಧ್ಯ ಇಲ್ಲ ಅಂತೇಳಿ ಫ್ರೆಂಡ್ಸ್ ನಗಾಡ್ತಾರೆ ಅವನ ಮೇಲೆ. ನೀನು ಕೈ ಬೇರೆ ಇಲ್ಲ ಕ್ರೀಡಾಪಟು, ಸ್ವಲ್ಪ ಯೋಚನೆ ಮಾಡು ಅಂತೇಳಿ ಅವನ ಮೇಲೆ ನಗುತ್ತಾರೆ. ಆಗ ಮನೆಗೆ ಹೋದವನೇ, ಅಮ್ಮ ನಾನು ಬೇಸ್ಬಾಲ್ ಕ್ರೀಡಾಪಟು ಆಗ್ಬೇಕಂತಿದ್ದೀನಿ ಅಂತ ಹೇಳ್ತಾರೆ. ಅಮ್ಮ, ಮಗನೇ ಒಂದು ಕೈ ಇಲ್ಲ ಕಣು, ಹೀಗಾಗಲಿಕ್ಕೆ ಸಾಧ್ಯ, ಹಾಗಾಗಿ ಈ ಆಸೆಯನ್ನು ಬಿಡು ಅಂತ ಹೇಳ್ತಾರೆ. ಆದರೆ ರಾತ್ರಿ ಅವನು ಊಟ ಮಾಡೋದೇ ಬಿಡ್ತಾನೆ. ನಾನು ಎಷ್ಟೊತ್ತಿದ್ರೂ ಕ್ರೀಡಾಪಟು ಆಗಲೇಬೇಕು, ನನ್ನ ತರಬೇತಿಗೆ ಕಳಿಸಿ ಅಂತೇಳಿ ತಂದೆ ತಾಯಿ ಹತ್ರ ಗೋಗರಿತಾನೆ. ಇವನು ಮೊಂಡುತನ ಗೊತ್ತಿತ್ತಲ್ಲ, ಹಾಗಾಗಿ ಬೆಳಗ್ಗೆ ತಂದೆ ಅವನನ್ನು ಒಬ್ಬ ತರಬೇತುದಾರನ ಹತ್ರ ಕರೆದುಕೊಂಡು ಹೋಗ್ತಾನೆ. ತರಬೇತುದಾರನ ಹತ್ರ ಎದುರಿಗೆ ಹೋಗ್ತಾನೆ, ಪ್ರೀತಿಯಿಂದ ನಮಸ್ಕರಿಸ್ತಾನೆ. ಸರ್, ಐ ಆಮ್ ಅ ಜಿಮ್ ಎವೋಟಾ. I would like to become a baseball player, but I don't have a hand. Can I become a baseball player? ಸರ್, ನನಗೆ ಕೈ ಇಲ್ಲ, ಆದರೂ ಬೇಸ್ಬಾಲ್ ಕ್ರೀಡಾಪಟು ಆಗಬೇಕು ಅಂತಿದ್ದೀನಿ, ಸಾಧ್ಯನಾ? ನನ್ನ ಗೆಳೆಯರು ಸಾಧ್ಯವಿಲ್ಲ ಅಂತಿದ್ದಾರೆ, ಸಾಧ್ಯನಾ ಸರ್ ಇದು ಅಂತ. ಆಗ ತರಬೇತುದಾರ ಅವನನ್ನೇ ನೋಡ್ತಾನೆ, ಹೇಳ್ತಾನೆ, ಸಾಧ್ಯ ಕಣೋ, ಬೇಸ್ಬಾಲ್ ಆಡಲಿಕ್ಕೆ 2 ಕೈ ಬೇಕಂತೇನಿಲ್ಲ, 1 ಕೈ ಇದ್ದರೂ ಸಾಕು. ಇಲ್ಲಿ ಪಿಚರ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಅಂದರೆ ಬಾಲರ್ ಅಂತ ಆಡ್ತಾ, ಬಾಲ್ ಎಸೆಯಲಿಕ್ಕೆ 1 ಕೈ ಇದ್ದರೆ ಸಾಕು, 2 ಕೈ ಅವಶ್ಯಕತೆನೇ ಇಲ್ಲ. ನೀನು ಆಗ್ಬೋದು ಕಣೋ, ಆದರೆ ನೀನು ಪ್ರತಿದಿನ ಈಗಲಿಂದನೇ 1 ತಾಸು ನನಗೆ ಕೊಡಬೇಕಾಗುತ್ತೆ ಅಂತ. ಸರಿ ಸರ್, 1 ತಾಸು ಹಾಕಿ, 1 ತಾಸು ಸಾಕ? ಇಲ್ಲ ಸರ್, ನಾನು ಎಷ್ಟು ಸಮಯ ಬೇಕಾದರೂ ಕೊಡ್ತೀನಿ, ನಾನೊಬ್ಬ ಬೇಸ್ಬಾಲ್ ಕ್ರೀಡಾಪಟು ಆಗಲೇಬೇಕು ಸರ್ ಅಂತ. ಸರಿ, ಹಾಗಾದರೆ ಬಾ, ಪ್ರತಿದಿನ ತರಬೇತಿಗೆ ಬಾ ಅಂತೇಳಿ ಅವತ್ತಿನ ತರಬೇತಿಗೆ ಸೇರಿಕೊಳ್ತಾನೆ. ಹಾಗೆ ಮುಂದೆ ಬೆಳೀತಾ ಬೆಳೀತಾ ಹಂತವಾಗಿ ಕ್ರೀಡೆಯಲ್ಲಿ ಅವನು ಮಗ್ನನಾಗ್ತಾನೆ. ಮನೆಗೆ ಬಂದವನೇ ಯಾವಾಗಲೂ ಗೋಡೆಗೆ ಬಾಲನ್ನು ಎಸೆಯೋದು, ಯಾವಾಗ ಸಮಯ ಸಿಗ್ತದೋ ಆಗ ಅದರ ಬಗ್ಗೆ ಆಲೋಚನೆ ಮಾಡೋ, ಇದೇ ಮಾಡ್ತಾ ಇರ್ತಾನೆ. ಸಣ್ಣ ವಯಸ್ಸು ಬೇರೆ, ಮನಸ್ಸಿಗೆ ಹಚ್ಕೊಂಡಿರ್ತಾನೆ. ಅವನಿಗೆ ವಿಪರೀತವಾಗಿ ಮನಸ್ಸಿಗೆ ಹಚ್ಕೊಳ್ತಾನೆ. ಅದನ್ನು ಬೇಸ್ಬಾಲ್ ಕ್ರೀಡಾಪಟು ಆಗಬೇಕು ಅಂತ ನಿರ್ಧರಿಸ್ತಾನೆ. ಹಾಗಾಗಿ ಹಂತವಾಗಿ ಕ್ರೀಡೆಯಲ್ಲಿ ಅವನು ಭಾಗವಹಿಸ್ತಾ ಹೋಗ್ತಾನೆ. ಮುಂದೆ ಒಂದು ದಿನ ಬರುತ್ತೆ, 1988ರಲ್ಲಿ ಅಮೇರಿಕದಿಂದ ಪ್ರತಿನಿಧಿಸುವ ತಂಡದಲ್ಲಿ, ಒಲಿಂಪಿಕ್ಗೆ ಪ್ರತಿನಿಧಿಸುವ ತಂಡದಲ್ಲಿ ಜಿಮ್ ಎವೋಟಾ ಒಬ್ಬನಾಗಿರ್ತಾನೆ. ಆಗ ಅವನನ್ನು ನೀನು ಆಗೋದಿಲ್ಲ ಅಂತ ಅಂದ ಗೆಳೆಯರೇ ಪ್ರೇಕ್ಷಕರಾಗಿ ಕ್ರೀಡಾಂಗಣದಲ್ಲಿ ಕೂತಿರ್ತಾರೆ. ಯಾವಾಗ ಒಲಿಂಪಿಕ್ನಲ್ಲಿ ಸೋಲುವ ಹಂತದಲ್ಲಿತ್ತೋ, ಜಿಮ್ ಎವೋಟಾ ಎಸೆಯೋ ಒಂದೊಂದು ಬಾಲು ಕ್ರೀಡಾಪಟುವನ್ನು ಕಣ್ಣು ತಪ್ಪಿಸಿ ಜಾರ್ತಾ ಇತ್ತು. 165, 170 ಸ್ಪೀಡಲ್ಲಿ, ಅವರ್ಸ್ ಸ್ಪೀಡಲ್ಲಿ, 1 ಗಂಟೆಗೆ 170ರಷ್ಟು ಸ್ಪೀಡಲ್ಲಿ ಕೈಯಿಂದ ಎಸಿತಾ ಇದ್ದ. ಎದುರಿಗೆ ಇರುವ ಬ್ಯಾಟ್ಸ್ಮನ್ಗೆ ಕಣ್ಣಿಗೆ ಕಾಣದಂತೆ ಮಾಯವಾಗುವಂಥ ಶಕ್ತಿ ಆ ಬಾಲಲ್ಲಿ ಇರ್ತಾ ಇತ್ತು. ಅಷ್ಟು ಡೆಡಿಕೇಶನಿಂದ, ಅಷ್ಟು ಗುರಿಯಾಗಿ ಎಸಿತಾ ಇದ್ದ. ಯಾವಾಗ ಗ್ರೌಂಡ್ನಲ್ಲಿ ಇವನು ಕೈ ಇಲ್ಲ ಅಂತ ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ. ಸಾಮಾನ್ಯನಂತೆ ಆಡ್ತಾ ಇದ್ದ. ಕೈಗೆ ಒಂದು ಗ್ಲೋವ್ಸನ್ನು ಹಾಕ್ತಾ ಇದ್ದ. ಕೀಪರ್ ಯಾವ ರೀತಿ ಒಂದು ಹಾಕಿರ್ತಾರೆ, ಆ ಕವಚವನ್ನು ಹಾಕಿರ್ತಾರೆ, ಅದೇ ರೀತಿ ಕವಚವನ್ನು ಹಾಕ್ಕೊಂಡು ಕ್ರೀಡೆಯಲ್ಲಿ ಆಡ್ತಾ ಇದ್ದ. ಸಾಮಾನ್ಯರಂತೆ ಕಾಣಿಸ್ತಾ ಇದ್ದ. ಯಾರಿಗೂ ಗೊತ್ತಾಗ್ತಾನೆ ಇರಲಿಲ್ಲ ಅವನಿಗೆ ಕೈ ಮೊಂಡು ಕೈ ಇದೆ ಅಂತ. ಅಷ್ಟು ವೇಗವಾಗಿ ನಿಖರವಾಗಿ ಆಡ್ತಾ ಇದ್ದ. ಅದು ಮ್ಯಾಚ್ ಸೋಲುವ ಹಂತದಲ್ಲಿದ್ದಾಗ ಅವನೊಂದೊಂದು ಬಾಲ್ ಎಸೆಯೋ ಅಂತ ಕಾರ್ಯ ತಂಡದ ಗೆಲುವಿಗೆ ಕಾರಣವಾಯಿತು. ಅದಾದ ನಂತರ ಕೆಲವು ರಿಪೋರ್ಟರ್ಗಳು ಅವನನ್ನು ಕೇಳಿದರು, ಇಂಥ ಒಂದು ಯಶಸ್ವಿಗೆ ಕಾರಣ ಏನು ಅಂತ. ಅದಕ್ಕೆ ಜಿಮ್ ಎವೋಟಾ ಹೇಳ್ತಾನೆ, ನನ್ನ ಗುರು ನನಗೆ ಯಾವಾಗ ಕ್ರೀಡಾಪಟು ಆಗಬೇಕು ಅಂತ ಆಸೆ ಬಂತೋ, ಗುರು ಎಲ್ಲರೂ ಬೇಡ ಅಂದರೂ ಕೂಡ ಗುರು ಮಾತ್ರ ಇದು ಸಾಧ್ಯ ಅಂತ ಹೇಳಿದ್ದ.
ನಂಬಿಕೆ ಇತ್ತು, ನನ್ನ ಮೇಲೆ ನಂಬಿಕೆ ಇತ್ತು, ನಾನು ಕ್ರೀಡಾಪಟು ಆಗ್ತೀನಿ ಅಂತ. ಹಾಗಾಗಿ ಪ್ರತಿನಿತ್ಯ 1 ತಾಸು, ಒಂದೇ 1 ಗಂಟೆ ಪರಿಶ್ರಮ ವಹಿಸಿದೆ. ಆಸಕ್ತಿ ಇತ್ತು, 1 ಗಂಟೆ ಪರಿಶ್ರಮ, ಮತ್ತೆ ಸಮಯ ಸಿಕ್ಕಾಗೆಲ್ಲ ಅದಕ್ಕಾಗಿ ಡೆಡಿಕೇಶನ್, ಅದರ ಸಮರ್ಪಣೆ ಭಾವನೆಯಿಂದ ಆಟವಾಡ್ತಾ ಬಂದೆ. ಇವತ್ತು ಈ ಸ್ಥಾನದಲ್ಲಿ ನಿಂತಿದ್ದೀನಿ ಅಂತೇಳಿ ಅವನು ಹೇಳ್ತಾನೆ. ನಾವು ಕೂಡ ನಮ್ಮ ಜೀವನದಲ್ಲಿ ಅನೇಕ ಸಂದರ್ಭಗಳಲ್ಲಿ ನಾವು ಸಾಮಾನ್ಯವಾಗಿ ಇದ್ಬಿಡ್ತೀವಿ. ಯಾವುದೋ ಒಂದು ಸಣ್ಣ ಸಮಸ್ಯೆ ಬಂದಾಗ ಅಥವಾ ನಮ್ಮದಲ್ಲಿ ಆ ರೀತಿ ಆಗಿರ್ತಕ್ಕಂಥ ವಿಶೇಷ ಪ್ರತಿಭೆ ಇಲ್ಲ ಅಂಥೇಳಿ ನಾವು ಸುಮ್ಮನೆ ಆಗಿಬಿಡ್ತೀವಿ. ಕನಸು ಕಾಣ್ತೀವಿ, ಆದರೆ ಯಾವುದೋ ಒಂದು ಲೋಪದೋಷದಿಂದ ಆ ಕನಸನ್ನು ಕತ್ತರಿಸಿಬಿಡ್ತೀವಿ. ಕನಸನ್ನು ಕತ್ತರಿಸುವ ಬದಲಾಗಿ ನಮ್ಮಲ್ಲಿರುವ ಒಂದು ಶಕ್ತಿಯನ್ನು ಹುಡುಕಿ ತೆಗೆದು ಅದಕ್ಕೆ ಕನಸನ್ನು ಕಟ್ಟಿ ಅದರ ಕನಸಿನ ಜೊತೆಗೆ ಕೃಷಿಯನ್ನು ಸೇರಿಸಿದರೆ ಒಳ್ಳೆಯ ರಸ ಬರುತ್ತೆ. ಹಾಗಾಗಿ ನಾವು ಸಿಮ್ ಎವೋಟನಂತೆ ನಮ್ಮಲ್ಲಿರುವ ಸಾಮರ್ಥ್ಯವನ್ನು ನೋಡಿಕೊಳ್ಳೋಣ, ಒಂದು ನಂಬಿಕೆಯಿಂದ ಕೆಲಸ ಮಾಡೋಣ. ಯಾವಾಗ ನಂಬಿಕೆ ಇಟ್ಟು ಕೆಲಸ ಮಾಡ್ತೀವೋ ಅದನ್ನು ನಾವು ಹಾಕಲಿಕ್ಕೆ ಸಾಧ್ಯ. ಸಿಮ್ ಎವೋಟನಂತೆ ಒಂದು ಕೈ ಇಲ್ಲಂದ್ರೂ ಕೂಡ ಒಬ್ಬ ಸರ್ವಶ್ರೇಷ್ಠ ಒಲಿಂಪಿಕ್ ಇತಿಹಾಸದಲ್ಲಿ ಅವನಂತಹ ಸರ್ವಶ್ರೇಷ್ಠ ಪೇಚರ್ ಇನ್ನೂವರೆಗೂ ಹುಟ್ಟಲಿಲ್ಲ. ಅಂತ ಒಬ್ಬ ಸರ್ವಶ್ರೇಷ್ಠ ಪೇಚರ್ ಆಗಿ ಬೇಸ್ಬಾಲ್ನಲ್ಲಿ ಉಳ್ಕೊಂಡ. ಹಾಗಾಗಿ ಅಂಥ ಧೀಮಂತ ವ್ಯಕ್ತಿಯ ವಿಚಾರಗಳು ನಮ್ಮಲ್ಲಿ ಅರಿದಿ ಎನ್ನುವ ಆಶಯದೊಂದಿಗೆ ಈ ಕಥೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದು ಕಥೆಯಲ್ಲ, ಜೀವನ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ಮತ್ತೆ ನಿಮ್ಮ ಭೇಟಿ ಹೊಸದೊಂದು ಕಥೆಯೊಂದಿಗೆ ಭೇಟಿಯಾಗೋಣ.